ನಾನಿವತ್ತು ಇನ್ಸ್ಟೆಂಟ್ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ಏನೇನು ಮಸಾಲೆ ಹಾಕಬೇಕು ಅಂತ ನೋಡೋಣ. ಒಂದು ಅರ್ಧ ಸ್ಪೂನು ಪೆಪ್ಪರ್ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನು ಜೀರಿಗೆ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು 2 ಸ್ಪೂನು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಪುಡಿ, ಒಂದು ಅರ್ಧ ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ. ನಾನು ಇದು ತರಿಯಾಗಿ ರುಬ್ಕೊಂಡಿರೋ ಖಾರದ ಪುಡಿ ತೊಗೊಂಡಿದ್ದೀನಿ. ಒಂದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ದಪ್ಪ ರುಬ್ಕೊಂಡಿರೋ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಸಾಲೆ ಹತ್ತಂಗೆ, ನೀಟಾಗಿ ಎಲ್ಲ ಕಡೆ ಚಿಕನಿಗೆ ಮಸಾಲೆ ಹತ್ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಒಂದು 2 ಈರುಳ್ಳಿನ ಈ ಥರ ಹೆಚ್ಕೊಂಡಿದ್ದೀನಿ. ಇದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ಇದರಲ್ಲಿ ಮಿಕ್ಸ್ ಮಾಡ್ತೀನಿ. ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ರಿ. ನೀಟಾಗಿ ಮಿಕ್ಸ್ ಮಾಡೋಣ. ಇವಾಗ ನೀಟಾಗಿ ಎಲ್ಲ ಕಡೆ ನೀಟಾಗಿ ಮಸಾಲೆ ಹತ್ತಲಿ. ಇದನ್ನು ಇವಾಗ ಒಂದು 20 ನಿಮಿಷ ಹೀಗೆ ರೆಸ್ಟಿಗೆ ಇಡೋಣ. ಇದೀಗ ಒಂದು 20 ನಿಮಿಷ ಮ್ಯಾರಿನೇಷನ್ಗೆ ಇಡೋಣ. ಹೀಗೆ ಇಟ್ಟು ಆಮೇಲೆ ಫ್ರೈ ಮಾಡೋಣ. ಇದನ್ನು ಒಂದು 20 ನಿಮಿಷ ಆಗಿದೆ. ಇದು ಇವಾಗ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 2 ಚಮಚ ಎಣ್ಣೆ ಹಾಕಬೇಕಿತ್ತು. ಆವಾಗಲೇ ನಾನು ಹಾಕಿಲ್ಲ, ಮಿಸ್ ಮಾಡಿದೆ. ಮ್ಯಾರಿನೇಷನ್ಗೆ ಇಡಬೇಕಾದ್ರೆ ಹಾಕಬೇಕಿತ್ತು. ಇವಾಗ ಇದನ್ನು ಹಾಕಿ ಒಂದು 5 ನಿಮಿಷ ಮತ್ತೆ ಮ್ಯಾರಿನೇಷನ್ಗೆ ಇಡ್ತೀನಿ. ಯಾಕಂದರೆ ಮರ್ತುಬಿಟ್ಟೆ ನಾನು ಹಾಕೋದನ್ನು. ಎಣ್ಣೆ ಹಾಕಿ ಮ್ಯಾರಿನೇಷನ್ಗೆ ಇಡಬೇಕಿತ್ತು. ಇವಾಗ ಇದನ್ನು ಇನ್ನೊಂದು 5 ನಿಮಿಷ ಇಡೋಣ. ಈಗ ಎಣ್ಣೆ ಹಾಕಿದ್ದೀನಲ್ಲ ಅದಕ್ಕೆ. ನಾನು ಗ್ಯಾಸ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು 2 ಪೀಸ್ ಚಕ್ಕೆ, ಒಂದು 2 ಏಲಕ್ಕಿ, ಒಂದು 6 ಲವಂಗ ತೊಗೊಂಡಿದ್ದೀನಿ. ಇದನ್ನು ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಇವಾಗ ಇದಕ್ಕೇ ನಾನು ಈ ಮ್ಯಾರಿನೇಟ್ ಮಾಡಿಟ್ಟಿದ್ವೆಲ್ಲ ಚಿಕನ್ನು ಇದನ್ನು ಹಾಕ್ಕೊತಾ ಇದ್ದೀನಿ. ನೋಡಿರಿ, ಈ ಥರ ನಾನು ನೀಟಾಗಿ ಹರಡಿದ್ದೀನಿ ಈ ಬಾಣಲೆಯಲ್ಲಿ ಎಲ್ಲ ಕಡೆ. ಹೀಗೆ ಇಟ್ಟು ಇವಾಗ ಮೀಡಿಯಮ್ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ ಇದನ್ನು. ಇವಾಗ ಇದನ್ನು ಸ್ವಲ್ಪ ಉಲ್ಟ ಮಾಡೋಣ, ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ತಾ ಇರೋಣ. ಇದು ಅವಾಗವಾಗ, ಇಲ್ಲಾಂದರೆ ತಳ ಹಿಡಿಯುತ್ತೆ. ನೀಟಾಗಿ ಬೇಯೋವರೆಗೂ ಅವಾಗವಾಗ ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ತಳ ಹಿಡಿಯಲ್ಲ. ನೀರು ಏನೂ ಹಾಕೋದು ಬೇಡ. ಇದೀಗ ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ಇವಾಗ ನೋಡಿರಿ, ಒಂದು 10-15 ನಿಮಿಷ ಆಗಿದೆ. ಇದು ನೀಟಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಬೆಂದಿದೆ ಚಿಕನ್ನು. ನೋಡಿರಿ, ಎಣ್ಣೆ ಎಲ್ಲ ನೀಟಾಗಿ ಮೇಲೆ ಬಂದಿದೆ. ಇನ್ಸ್ಟೆಂಟಾಗಿ ಬೇಗ ಆಗುತ್ತೆ. ಎಲ್ಲ ಮತ್ತು ಪೌಡ್ರುಗಳನ್ನು ಹಾಕಿ ಮಿಕ್ಸ್ ಮಾಡಿ ಬೇಯಕ್ಕಿಟ್ರೆ ಆಯ್ತಷ್ಟೇ. ನೋಡಿರಿ, ಚೆನ್ನಾಗಾಗಿದೆ. ಇವಾಗ ಇದಕ್ಕೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಇನ್ಸ್ಟೆಂಟಾಗಿ ಮಾಡ್ಕೊಬೋದು. ತುಂಬ ಟೇಸ್ಟ್ ಆಗುತ್ತೆ. ತುಂಬ ಟೇಸ್ಟಿಯಾದ ರೆಸಿಪಿ, ಈಸಿ ರೆಸಿಪಿ. ಹೋಟೆಲ್ ಸ್ಟೈಲಲ್ಲಿ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿದ್ದೀನಿ.
ರೆಸ್ಟೋರೆಂಟ್ ಸ್ಟೈಲ್ ಇನ್ಸ್ಟೆಂಟ್ ಚಿಕನ್ ರೆಡಿ ನೋಡಿ. ಇನ್ಸ್ಟೆಂಟ್ ಚಿಕನ್ ಫ್ರೈ ನೋಡಿರಿ, ಇನ್ಸ್ಟೆಂಟ್ ಆದ ಟೇಸ್ಟಿಯಾದ ಚಿಕನ್ ಫ್ರೈ. ನೀವು ಈ ಥರ ಟ್ರೈ ಮಾಡಿ ನೋಡಿರಿ, ಹೇಗೆ ಬಂತು ಅಂತ ಹೇಳಿ. ತುಂಬ ಟೇಸ್ಟ್ ಆಗುತ್ತೆ. ಚಪಾತಿಗೆ, ಅನ್ನದ ಜೊತೆಗೆ, ಇಲ್ಲ ನೆಂಚ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಚೆನ್ನಾಗಾಗತ್ತೆ. ತುಂಬ ಈಸಿ ರೆಸಿಪಿ, ಇನ್ಸ್ಟೆಂಟ್ ರೆಸಿಪಿ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ.